ನೋಡಿ, ಈಗ ಬೆಂಗಳೂರಿನ ಸ್ಟೋರಿ ನೋಡೋಣ. EMI ಕಟ್ಟಲಾಗದವನಿಂದ ಯುವತಿಗೆ ಅತ್ಯಾಚಾರದ ಬೆದರಿಕೆಯನ್ನು ಹಾಕಲಾಗಿದೆ. ಹಣ ಕೇಳಿದ್ರೆ ಸಾಕು, ನಿನ್ನನ್ನು ರೇಪ್ ಮಾಡಿಬಿಡ್ತೀನಿ ಅಂತ ಹೇಳಿ ಆ ಆಸಾಮಿ ಬೆದರಿಕೆ ಹಾಕ್ತಾ ಇದ್ದಾನಂತೆ. EMI ಕಟ್ಟಬೇಕು ಸಾಲ ಇಸ್ಕೊಂಡು, ಆದರೆ ಕಟ್ಟಕ್ಕಾಗಿಲ್ಲ. ಅದಕ್ಕೆ ಆತ ಏನು ಮಾಡ್ತಾನೆ, ರೇಪ್ ಮಾಡಿಬಿಡ್ತೀನಿ ನನ್ನ ದುಡ್ಡು ಕೇಳಿದ್ರೆ ಅಂತ ಹೆದರಿಸ್ತಾನಂತೆ. ದೈಹಿಕ ಸಂಬಂಧ ಬೆಳೆಸೋ ತನಕ EMI ಕಟ್ಟಲ್ಲ ಅಂತ ಧಮಕಿ ಹಾಕ್ತಿದ್ದಾನಂತವನು. ಚಾರ್ಲ್ಸ್ ರಿಚರ್ಡ್ ಎಂಬಾತನಿಂದ ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ. ಯುವತಿಯ ಫೋಟೋವನ್ನ ಮಾರ್ಕ್ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಆ ಯುವತಿಗೆ. ನೆರೆ ಹೊರೆಯವರು ಅಂತ ಹೇಳಿ EMI ಮೂಲಕ ಹಣ ಸಹಾಯ ಮಾಡಿರ್ತಾಳೆ ಆ ಯುವತಿ ಪಾಪ. ಆದರೆ ನಂಬಿಕೆ ದ್ರೋಹ ಆಗಿದೆ. ಆ ನಂಬಿಕೆ ದ್ರೋಹಕ್ಕೆ ಹಣದ ಜೊತೆಗೆ ಮರ್ಯಾದೆಯೂ ಕೂಡ ಹೋದಂತಾಗಿದೆ. ಈಗ 3,71,000 ರೂಪಾಯಿ ಹಣವನ್ನ ಲೋನ್ ಮೂಲಕ ಕೊಡಿಸಿರ್ತಾರೆ ಬ್ಲ್ಯಾಕ್ ಮೇಲರ್. ಆ ಬ್ಲ್ಯಾಕ್ ಮೇಲರ್ ಹಣ ತಗೊಂಡಿರ್ತಾನೆ 3,71,000. ಆಮೇಲೆ ಆ ಹಣದಲ್ಲಿ 2,71,000 ಪಡ್ಕೊಂಡಿರ್ತಾನೆ. ಪ್ರತಿ ತಿಂಗಳು EMI ತಾನೇ ಕಟ್ಟೋದಾಗಿ ಹೇಳಿ ನಂಬಿಸಿರ್ತಾನೆ ಆ ಭೂಪ. ಆಮೇಲೆ EMI ಕಟ್ಟಕ್ಕಾಗಿಲ್ಲ ಅವನಿಗೆ, ಕೇಳಿದ್ರೆ ಕಟ್ತಾ ಇಲ್ಲ, ರೇಪ್ ಮಾಡ್ಬಿಡ್ತೀನಿ ನಿನ್ನ ಅಂತ. ಆಮೇಲೆ ಮಾರ್ಕ್ ಮಾಡಿ ಫೋಟೋವನ್ನ ವೈರಲ್ ಮಾಡಿದ್ರು. ನಾನು EMI ಕಟ್ಟಬೇಕು ಅಂತಂತಂದ್ರೆ ಸಹಕರಿಸಬೇಕು ಅಂತ ಕೇಳ್ತಾನಂತೆ, ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ. ಫೋಟೋ ವೈರಲ್ ಮಾಡ್ಬಿಡ್ತೀನಿ, ಇನ್ನು ಯೂಟ್ಯೂಬಲ್ಲೆಲ್ಲ ಹಾಕ್ಬಿಡ್ತೀನಿ ಅಂತ. ಈ ಕಿರುಕುಳ ತಾಳೋಕ್ಕಾಗದೆ ಹೆಣ್ಣೂರು ಠಾಣೆಯ ಮೆಟ್ಟಿಲೇರಿದ್ದಾರೆ ಆ ನೊಂದ ಯುವತಿ. ಚಾರ್ಲ್ಸ್ ರಿಚರ್ಡ್, ಆಂಡ್ರ್ಯೂ ಅಗಾಸಿ, ಈ ಇಬ್ಬರ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಏನಾಯ್ತಿದು EMI ಕತೆ? ಶರತ್, ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊರಮಾವಿನಲ್ಲಿ ವಾಸವಾಗಿದ್ದಂತಹ ಯುವತಿಯೋರ್ವಳು ಪಕ್ಕದ ಮನೆಯ ನಿವಾಸಿಯಾಗಿರುವಂತಹ ರಿಚರ್ಡ್ ಪರಿಚಯ ಆಗಿರುತ್ತೆ. ಆಕೆ ಉದ್ಯೋಗದ ಮಾಡುವಂತಹ ಒಂದು ಸಲುವಾಗಿ ಕೂಡ ಹಣವನ್ನ ಬೇಕು ಅಂತ ಹೇಳಿದಾಗ ಆತ ಪರಿಚಯ ಆದಂತಹ ವ್ಯಕ್ತಿ ಕೂಡ ಬ್ಯಾಂಕ್ನಿಂದ ಲೋನ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ಐಡಿಯಾವನ್ನು ಕೊಡ್ತಾರೆ. ಅದರಂತೆ ಆಕೆಯ ದಾಖಲಾತಿಗಳನ್ನೆಲ್ಲವೂ ಕೊಟ್ಟು ಸುಮಾರು 3,71,000 ಹಣವನ್ನು ಕೂಡ ಪಡೆದುಕೊಂಡಿರ್ತಾರೆ. ಅದರಲ್ಲಿ 2,71,000 ಈತನೇ ಹಣವನ್ನು ತೆಗೆದುಕೊಂಡು ಪ್ರತಿ ತಿಂಗಳು ನಾನು EMI ಹಣವನ್ನ ಪಾವತಿ ಮಾಡ್ತೇನೆ ಅಂತ ಹೇಳ್ತೇನೆ. ಅದರಂತೆ 2 ತಿಂಗಳ ಹಣ ಕಟ್ಟಿದ ನಂತರ ಮತ್ತೆ ತನ್ನ ಅಸಲಿ ವರ್ಷವನ್ನು ಬದಲಾಯಿಸ್ತಾನೆ. ಅಂದ್ರೆ ಆತ ಹಣವನ್ನ ಕೊಡದೆ ಆಕೆಗೆ ಲೈಂಗಿಕ ಕಿರುಕುಳ ಕೊಡುವ ಕೆಲಸವನ್ನು ಕೂಡ ಮಾಡ್ತಾನೆ. ಅಂದ್ರೆ ನನ್ನ ಜೊತೆ ಸಹಕರಿಸಿದ್ರೆ ಮಾತ್ರ ನಿನಗೆ ಹಣವನ್ನ ಕೊಡ್ತೀನಿ ಅಂತ ಹೇಳಿ ಆಕೆಯ ಫೋಟೋಗಳನ್ನ ಮಾರ್ಕ್ ಮಾಡಿ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಆಗ ಆಕೆ ಅವೆಲ್ಲವನ್ನು ಕೂಡ ಬ್ಲಾಕ್ ಮಾಡ್ತಾಳೆ. ಆದ್ರೂ ಹಣವನ್ನ ಕೇಳಿದ್ರೆ ಈತ ನನ್ನೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ಆಕೆಗೆ ಕಿರುಕುಳವನ್ನ ಕೊಡ್ತಾನೆ. ಇದರಿಂದ ನೊಂದಂತ ಯುವತಿ ಏನು ಒಂದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ರೆ ಪೊಲೀಸರು ಆತನನ್ನ ಕರೆಸಿ ವಿಚಾರಣೆ ಮಾಡುವ ಬದಲಾಗಿ ಆತನನ್ನ ಸುಮ್ಮನೆ ಬಿಟ್ಟಿರ್ತಾರೆ. ಆದ್ರೂ ಕೂಡ ಈಕೆ ಒಮ್ಮೆ ಮನೆ ಬಳಿ ಹೋಗಿ ಹಣವನ್ನ ಕೇಳಿದಂತ ವೇಳೆಯಲ್ಲಿ ರಿಚರ್ಡ್ ಮತ್ತು ಆಂಡ್ರೆ ಅಗೇಸ್ ಏನಿದ್ದಾರೆ ಇಬ್ರು ಕೂಡ ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿ ಆಕೆಯನ್ನ ನಿಂದಿಸಿರ್ತಾರೆ ಅಂತ ಹೇಳಿ ಆಕೆ ಮತ್ತೊಂದು ಕಂಪ್ಲೇಂಟ್ ಅನ್ನು ಕೂಡ ಹೆಣ್ಣೂರು ಪೊಲೀಸ್ ಠಾಣೆಗೆ ಕೊಟ್ಟಿರುವಂತದ್ದು. ಅದಾದ ಬಳಿಕ ರೌಡಿಗಳನ್ನ ಮನೆ ಹತ್ರ ಕರೆಸಿ ಏನಾದ್ರೂ ಹಣವನ್ನು ಕೇಳಿದ್ರೆ ರೌಡಿಗಳ ಜೊತೆ ನಿನ್ನನ್ನ ರೇಪ್ ಮಾಡಿಸ್ತೀವಿ ಅಂತ ಹೇಳಿ ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬ್ಯಾಂಕ್ನವರು ಕೂಡ ನನಗೆ ಹಣವನ್ನ ಕೇಳ್ತಾ ಇದ್ದಾರೆ, ಆದ್ರೆ ಈತ ಹಣವನ್ನ ಕೊಡದೆ ಸತಾಯಿಸ್ತಾ ಇರೋದ್ರಿಂದಾಗಿ ಸಹಜವಾಗಿಯೂ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಈಗ ಹೆಣ್ಣೂರು ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಇಷ್ಟಾದ್ರೂ ಕೂಡ ಆರೋಪಿಗಳು ಇದುವರೆಗೂ ಕೂಡ ಪೊಲೀಸರಿಗೆ ಪತ್ತೆ ಆಗಲಿಲ್ಲ ಅಥವಾ ತೆಗೆದುಕೊಂಡಂತ ಹಣ ಏನಿದೆ ಅದನ್ನು ಇದುವರೆಗೂ ಕೊಟ್ಟಿಲ್ಲ ಅಂತ ಹೇಳಿ ಆಕೆ ಈಗ ಪೊಲೀಸರ ಒಂದು ಮೊರೆ ಹೋಗಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.